Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮೂಲ್ ಬೇಬಿ, ಅದು ಯಾಕೆ ನಮ್ಮ ಹುಡುಗಿ ಬೇಜಾರು ಮಾಡ್ಕೊಂಡಿರೋ ಥರ ಇದೆಯಲ್ಲ, ಏನಾಯ್ತು ಸತ್ಯ? ಅದು ಇವತ್ತು ಒಂದಿನ ಹಾಂ, ವರ್ಕ್ ಫ್ರಮ್ ಹೋಮ್ ಮಾಡ್ತೀಯಾ ಪ್ಲೀಸ್? ಏನು ಮೇಡಮ್, ಏನು ವಿಷಯ? ಏನಿಲ್ಲ, ಇವತ್ತು ಒಂದಿನ ಮನೆಯಿಂದನೇ ಕೆಲಸ ಮಾಡು. ಸತ್ಯ, ನೀನು ಹುಷಾರಾಗಿದೆಯಾ ತಾನೇ? ಹ್ಞೂ, ನಾನು ಆರಾಮಿದ್ದೀನಿ. ಅಲ್ಲ, ನಿನ್ನೆ ಫೈಟ್ ಮಾಡಿ ಏನಾದರೂ ಏಟಾಗಿದೆಯಾ? ಅಯ್ಯೋ, ಅದೆಲ್ಲ ಏನೂ ಇಲ್ಲ. ಮತ್ತೆ ಇಲ್ಲ ಅಂದರೆ ಯಾವತ್ತು ಮನೇಲಿರು ಅಂತ ಹೇಳ್ದವಳೆ ಅಲ್ವಲ್ಲ ಸತ್ಯ ನೀನು? ಸತ್ಯ, ಏನಾಯ್ತು? ಯಾಕೊಂಥರ ಇದೆಯಾ? ಅದು ನಾಳೆನೇ ಟ್ರೈನಿಂಗ್ ಸೆಂಟರ್ಗೆ ರಿಪೋರ್ಟ್ ಮಾಡ್ಕೋಬೇಕು. ನಾಡಿದ್ದಿಂದನೇ ಟ್ರೈನಿಂಗ್ ಶುರು. ಅಮ್ಮನ ಹೇಗೆ ಒಪ್ಸೋದು ಅಂತ ಯೋಚನೆ ಮಾಡ್ತಾ ಇದೆಯಲ್ವಾ? ಹ್ಞೂ ಅಮೂಲ್ ಬೇಬಿ, ನನ್ನನ್ನು ಏನು ಮಾಡು ಅಂತ್ಯಾ? ನನಗೆ ಗೊತ್ತಿಲ್ಲ. ನೀನು ಅತ್ತೆ ಹತ್ರ ಮಾತಾಡ್ತೀಯಾ? ನಾನಾ? ಹೋಗಿ ಹೋಗಿ ಕೂಲಿ ಬೋನ ನನ್ನ ತಳ್ತಾ ಇದ್ಯಾ? ನಮ್ಮಮ್ಮ ಮೊದಲೇ ಚಾಮುಂಡೇಶ್ವರಿ ಅಂಥದ್ರಲ್ಲಿ ಈ ವಿಷಯ ನಾನು ಹೋಗಿ ಅಮ್ಮನ ಹತ್ರ ಕೇಳಿದ್ರೆ ಅಷ್ಟೇ, ನನ್ನ ಕಥೆ ಮುಗೀತು. ನನಗೂ ಭಯ ಆಗ್ತಿದೆ. ಇವಾಗ ನಾನು ಏನು ಮಾಡು ಅಂತ್ಯಾ? ಇದೇನಿದೆಯೋ, ನೀವು ಅತ್ತೆ ಸೊಸೆ ನೀವಿಬ್ಬರೇ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಈ ವಿಷಯಕ್ಕೆ ನನ್ನ ಹೇಳಿಬೇಡಿ ಪ್ಲೀಸ್ ಅಮೂಲ್ ಬೇಬಿ. ಟೈಮ್ ಇಲ್ಲ, ನನಗೆ ನೀನೇ ಹೆಲ್ಪ್ ಮಾಡಬೇಕು. ನನಗೆ ನಿಜವಾಗ್ಲೂ ತಲೆ ಓಡ್ತಿಲ್ಲ ಅಮೂಲ್ ಬೇಬಿ. ಅತ್ತೆ ಒಪ್ತಾರೋ ಇಲ್ವೋ, ನನ್ನ ಕನ್ಸು ನನ್ಸಾಗುತ್ತೋ ಇಲ್ವೋ ಅಂತ ಭಯ ಆಗ್ತಿದೆ. ಐ ಆಮ್ ಸಾರಿ ಸತ್ಯ, ಅಮ್ಮನ ಹತ್ರ ಮಾತಾಡೋಕ್ಕೆ ನನ್ನ ಕೈಲಂತೂ ಆಗಲ್ಲ. ಐ ಆಮ್ ಸಾರಿ, ಅದೇನೋ ನೀನೇ ಸಾರ್ಟ್ ಮಾಡ್ಕೋ. ಪರವಾಗಿಲ್ವೇ? ನಮ್ಮ ಹುಡುಗಿಗೆ ಕೋಪ ಬಂದರು, ಬೇಜಾರಾದರು, ಕ್ಯೂಟಾಗೆ ಕಾಣಿಸ್ತಾಳೆ. ಹೋಗ್ ಅಮೂಲ್ ಬೇಬಿ, ಯಾವಾಗಲೂ ತಮಾಷೆ ನಿನಗೆ. ಓಹೋ, ಮಹಾರಾಣಿಯವ್ರಿಗೆ ಕೋಪ ಬಂದಿದೆಯೇ? ಮಹಾರಾಣಿಯವ್ರಿಗೆ ಬೇಜಾರಾಗಿದೆಯೇ? ಆಗದೆ ಇರುತ್ತಾ? ರಿತು ಹತ್ರ ನಾನ್ ನನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ತೀನಿ ಅಂತ ದೊಡ್ಡದ ಹೇಳ್ಕೊತಿದ್ದೆ. ಈಗ ನೋಡಿದ್ರೆ ಕೈ ಕೊಡ್ತಿದ್ಯಾ? ಸರಿನಾ ಇದು? ಸತ್ಯ, ತಮಾಷೆ ಮಾಡ್ದೆ ಅಷ್ಟೇ. ಇವಾಗ ಏನು, ನಾನು ಇಲ್ಲೇ ಇರಬೇಕು, ಅತ್ತೆ ಸೊಸೆ ಮಧ್ಯ ಬ್ರಿಡ್ಜ್ ಆಗಬೇಕು ಅಂತ ತಾನೆ? ಆಯ್ತು, ನಾನು ಆಫೀಸ್ಗೆ ಹೋಗಲ್ಲ, ಅಮ್ಮನ ಜೊತೆ ಮಾತಾಡ್ತೀನಿ. ಆದರೆ ಸತ್ಯ, ಅಮ್ಮನ ಜೊತೆ ಮಾತಾಡಾದ್ಮೇಲೆ ಪೊಲೀಸ್ ಕೆಲಸದಿಂದ ನಮ್ಗಾಗ್ಲಿ ನಮ್ಮ ಕುಟುಂಬಕ್ಕಾಗ್ಲಿ ನಿನ್ನ ಪರ್ಸನಲ್ ಲೈಫ್ಗಾಗ್ಲಿ ತೊಂದರೆ ಬರಲ್ಲ ಅಂತ ಅಪ್ಪ ಅಮ್ಮನಿಗೆ ಭರವಸೆ ನೀನೇ ಕೊಡಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.